ನಮಸ್ಕಾರ ಸ್ನೇಹಿತರೆ, ನಿಮಗೊಂದು ವಿಷಯ ಗೊತ್ತಾ? ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಯಾರನ್ನು ಮಾತಾಡಿಸ್ಬಾರ್ದು ಅಂತ ತನ್ನ ತಲೆನ ಅರ್ಧ ಬೋಳಿಸ್ಕೊಂಡಿರ್ತಾನೆ. ಹಾಗೆ ಅವನು ಯಾರ ಕಣ್ಣಿಗೂ ಬೀಳಬಾರ್ದು ಅಂತ ಒಂದು ಗುಹೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ. ಈ ಒಂದು ಸಂಚಿಕೆಯಲ್ಲಿ ಅವನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಆ ಹುಡುಗ ತನ್ನ ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆಯನ್ನು ಕಳ್ಕೊತಾನೆ ಮತ್ತು ಅವನ ಚಿಕ್ಕಪ್ಪನಿಂದ ತನ್ನ ಆಸ್ತಿಯನ್ನೆಲ್ಲ ಕಳ್ಕೊತಾನೆ. ಅವನು ಮತ್ತು ಅವನ ತಾಯಿ ನ್ಯಾಯವನ್ನು ಕೇಳಕ್ಕೆ ಹೋದಾಗ ತುಂಬ ಅವಮಾನಗಳಾಗ್ತವೆ. ಇಲ್ಲಿ ಆ ಹುಡುಗನಿಗಿದ್ದ ದೌರ್ಬಲ್ಯ ಏನಪ್ಪ ಅಂದರೆ, ಅವನಿಗೆ ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ. ಆ ಹುಡುಗ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅವನ ಧ್ವನಿ ಸರಿಯಾಗಿ ಬರ್ತಿರಲಿಲ್ಲ. ಒಂದು ವಾಕ್ಯ ಉಗ್ಗಾದರೆ ಇನ್ನೊಂದು ವಾಕ್ಯ ತಗ್ಗು. ಆತ ಇವೆಲ್ಲದರಿಂದ ಬೇಸತ್ತು ಹೋಗಿ ಒಂದು ದಿನ ಒಬ್ಬ ಮೇಧಾವಿಯನ್ನು ಭೇಟಿಯಾಗ್ತಾನೆ. ಅವನು ಆ ದೇಶದಲ್ಲೇ ಒಬ್ಬ ಅತಿ ಬುದ್ಧಿವಂತ ವಿದ್ವಾಂಸ. ಈ ವ್ಯಕ್ತಿ ಆ ಮೇಧಾವಿ ಹತ್ರ ಇವನ ಕಷ್ಟಗಳನ್ನೆಲ್ಲ ಹೇಳಿಕೊಳ್ತಾನೆ ಮತ್ತು ಅವನಿಂದ ಸಲಹೆಗಳನ್ನು ಕೇಳ್ತಾನೆ. ಆ ಮೇಧಾವಿ ಈ ಹುಡುಗನಿಗೆ ತುಂಬ ಸಲಹೆಗಳನ್ನು ಕೊಡ್ತಾನೆ. ಸ್ನೇಹಿತರೆ, ಆ ಸಲಹೆಗಳನ್ನು ಯಾರು ಕೂಡ ಊಹಿಸೋಕ್ಕೂ ಸಾಧ್ಯವಿಲ್ಲ. ಯಾಕಂದರೆ ಆ ಸಲಹೆಗಳು ಅಷ್ಟು ಕಠೋರವಾಗಿರುತ್ತೆ. ಈ ಹುಡುಗ ಆ ಸಲಹೆಗಳನ್ನೆಲ್ಲ ತಗೊಂಡು ಮತ್ತೆ ವಾಪಸ್ ಬರ್ತಾನೆ. ಈಗ ಇವನ ಸಮಯ ಶುರು. ಈ ವ್ಯಕ್ತಿ ಪ್ರತಿದಿನ ಬೆಳಗ್ಗೆ ಎದ್ದು ತನ್ನ ನಾಲಿಗೆ ಮೇಲೆ ಬೆಂಚು ಕಲ್ಲುಗಳನ್ನು ಇಟ್ಟು ಜೋರಾಗಿ ಮಾತಾಡಿ ತನ್ನ ಭಾಷೆಯನ್ನು ಉನ್ನತಗೊಳಿಸ್ಕೋಬೇಕಾಗಿರುತ್ತೆ. ಹಾಗೆ ಪ್ರತಿದಿನ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನು ಹತ್ತು ಇಳಿದು ತನ್ನ ಉಸಿರಾಟವನ್ನು ಸರಿಪಡಿಸ್ಕೋಬೇಕಾಗಿರುತ್ತೆ. ಹಾಗೆ ಸಮುದ್ರದ ಮುಂದೆ ನಿಂತು ಅಲೆಗಳನ್ನೇ ತನ್ನ ಸಭಿಕರಂತೆ ಜ್ಞಾಪಿಸಿಕೊಂಡು ಅದರ ಮುಂದೆ ಭಾಷಣ ಮಾಡಬೇಕಾಗಿರುತ್ತೆ. ಇದೆಲ್ಲದರ ಜೊತೆಗೆ ದಿನಕ್ಕೆ 16 ಗಂಟೆಗಳ ಕಾಲ ಮಹಾಕಾವ್ಯಗಳನ್ನು ಓದಬೇಕಾಗಿರುತ್ತೆ. ಇಷ್ಟೆಲ್ಲ ಸಲಹೆಯನ್ನು ಕೇಳಿದ ಆ ವ್ಯಕ್ತಿ ಎದೆಗುಂದಲಿಲ್ಲ. ತಾನು ಮಾಡಿಯೇ ತೀರ್ತೇನೆ ಅಂತ ಸಂಕಲ್ಪ ಮಾಡ್ಕೋತಾನೆ. ಈ ವ್ಯಕ್ತಿಗೆ ಧ್ವನಿ ಸರಿ ಇಲ್ಲದ ಕಾರಣ ಇದನ್ನೆಲ್ಲ ಮಾಡುವಂಥ ಅವಶ್ಯಕತೆ ಅವನಿಗಿದ್ದೇ ಇದೆ. ಸೊ ಈ ಕಠಿಣ ಪರೀಕ್ಷೆಯಿಂದ ಅವನಿಗೆ ಯಾರಿಂದಲೂ ವಿಘ್ನ ಆಗಬಾರ್ದು ಅಂತ ಆತ ತನ್ನ ಅರ್ಧ ತಲೆಯನ್ನು ಬಳಸ್ಕೋತಾನೆ. ಸ್ನೇಹಿತರೆ, ಯಾರೊಂದಿಗೂ ಮಾತನಾಡಬಾರ್ದು, ಯಾರ ಜೊತೆಯಲ್ಲೂ ಸೇರಬಾರದು ಅಂತ ಒಂದು ಗುಹೆಯಲ್ಲಿ ವಾಸ ಮಾಡ್ತಿರ್ತಾನೆ. ಮತ್ತೆ 3 ವರ್ಷದ ಬಳಿಕ ಆತ ಬರ್ತಾನೆ. ಆತ ಬಂದಿದ್ದು ಸಾಮಾನ್ಯ ವ್ಯಕ್ತಿ ಆಗಲ್ಲ, ಒಬ್ಬ ಮೇಧಾವಿಯಾಗಿ, ಒಬ್ಬ ವಿದ್ವಾಂಸನಾಗಿ ಹೊರ ಬರ್ತಾನೆ. ಈ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಆತ ಒಳ್ಳೆ ಉನ್ನತ ಮಟ್ಟಕ್ಕೆ ಏರಿರ್ತಾನೆ. ಸೊ ಆ ವ್ಯಕ್ತಿ ಹೆಸರು ಡೆಮೋಸ್ತನೀಸ್. ಈ ವ್ಯಕ್ತಿ ಗ್ರೀಕ್ ದೇಶದ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಷ್ಟಗಳು ತುಂಬ ಇರುತ್ತೆ. ನಾವು ಅವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕು. ನಮ್ಮ ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ಸಾಧನೆಯತ್ತ ನಡಿಬೇಕು. ಕೊನೆಗೆ ಆ ಗ್ರೀಕ್ ದೇಶದ ರಾಜ ಈ ವ್ಯಕ್ತಿಯ ಬಗ್ಗೆ ಒಂದೊಳ್ಳೆ ಮಾತನ್ನು ಹೇಳ್ತಾನೆ. ಅದೇನಪ್ಪ ಅಂದರೆ, ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು, ಆದರೆ ಡೆಮೋಸ್ತನೀಸನ ನಾಲಿಗೆಯನ್ನು ಗೆಲ್ಲಲು ಸಾಧ್ಯವಿಲ್ಲ. ಈ ಅದ್ಭುತ ಕಥೆಯಿಂದ ನಾವೇನು ತಿಳ್ಕೋಬೇಕು ಅಂದರೆ, ಒಬ್ಬ ಮಾತು ಬಾರದ ಹುಡುಗ ಇಷ್ಟೆಲ್ಲ ಸಾಧನೆ ಮಾಡಿದ್ದಾನೆ. ತನ್ನ ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ಒಬ್ಬ ಮೇಧಾವಿಯಾಗಿದ್ದಾನೆ. ಹಾಗೆ ನಾವು ಕೂಡ ನಮ್ಮ ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ಸಾಧನೆ ಮಾಡಬೇಕು. ನಮಸ್ಕಾರ.